ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಹೌದು, ಅದೆಲ್ಲ ಸರಿ ಕಣೆ ಜಾಜಿ. ಆದ್ರೆ ನೀನು ಅವತ್ತು ಹೇಳಿದ್ದು ನಿನಗೆ ಸಿಕ್ಕಿದ ವಿಗ್ರಹನ ತಗೊಂಡು ಹೋಗ್ತಿದ್ದೀನಂತ ತಾನೆ? ಪಾರ್ವತಿ ವಿಗ್ರಹನ ಲಿಂಗದ ತಲೆ ಮೇಲಿಟ್ರೆ ನಿಧಿನಾ ಆದ್ರೆ ಇಲ್ಲೆಲ್ಲಿದೆ ವಿಗ್ರಹ? ಈ ನಡು ರಸ್ತೆಯಲ್ಲಿ ನೋಡ್ತಿರು, ನಿಂಗೆ ಗೊತ್ತಾಗತ್ತೆ. సరి 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 మా ప ని ప ని ప ని ప ని మ ప ని ప ని ప స ని స మ మ రి రి స స రి రి స స ని రి స స ని ని ప ప ని ని ప ప మ మ రి మ ప ని స స రి మ ప ని స స రి మ ప ని స. ಜೋಪಾನ ಮಕ್ಕಳ, ಹೋಗಿ ಬನ್ನಿ. ಓ, ಇದೆಲ್ಲ ತಾತನ ಉಪಾಯನಾ? ಹೌದಪ್ಪ, ಊರಲ್ಲಿ ಎಲ್ಲರೂ ನೋಡ್ತಾರೆ, ಹೊರಗಡೆ ಬಂದು ಕೊಟ್ಟರೆ ಯಾರೂ ನೋಡೋಲ್ಲ ಅಂತ ನಾನೇ ಹೇಳ್ತೀನಿ. ಬಂಗಾರಿ, ನಮ್ಮ ಹುಡುಗಿನ ನೀನೇ ನೋಡ್ಕೋಬೇಕು. ಅವಳಿಗೆ ಏನೂ ಕಷ್ಟ ಬರದೇ ಇರೋ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಆಮೇಲೆ ನೀನೇ ಅವಳಿಗೇನು ಕಷ್ಟ ಕೊಡಬಾರ್ದು, ತಿಳಿತಾ? ಇಲ್ಲ ಅಜ್ಜನವ್ರೆ, ನೋಡ್ತೀರಿ ಜಾಜಿನ ಹೇಗೆ ಕಾಪಾಡ್ತೀನಿ ಅಂತ ಹೇಳಿದಾನೆ ತಾತ. ಶ್ರೀಕೃಷ್ಣ ಅರ್ಜುನನ್ ಕಾಪಾಡ್ದಂಗೆ ಕಾಪಾಡ್ತೀನಿ ಅಂತ. ಇವನ್ ಕಪಿಚೇಷ್ಟೆಯಿಂದ ಅಕ್ಕಂಗೇನು ತೊಂದರೆ ಆಗದಿದ್ರೆ ಸಾಕು. ನಾನು ಜೊತೆಗೆ ಹೋಗ್ತೀನಿ ತಾತ. ನೀವಾದ್ರೂ ಹೇಳಿ. ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ನಾನು ಜೊತೆಲಿದ್ರೆ ಸ್ವಲ್ಪ ಸಹಾಯ ಆಗುತ್ತಲ್ವ ಅವರಿಗೆ? ಇಲ್ಲ ಕಣೋ, ಏನು ತೊಂದರೆ ಆಗಲ್ಲ. ಆ ಮಹಾತಾಯಿ ನಮ್ಮ ಜೊತೆಲಿರ್ತಾಳೆ. ನಾವೇ ಹೋಗ್ಬೇಕು ಅನ್ನೋದು ಅಮ್ಮನವ್ರ ಇಚ್ಛೆ. ಹಾಗೇನಾದ್ರೂ ಬೇಕಾದ್ರೆ ಹೇಳಿ ಕಳಿಸ್ತೀನಿ. ಹೋಗ್ಬರ್ಲಿ ಬಿಡು ವಿದ್ಯಾಶಂಕರ, ಇನ್ನು ತಡ ಮಾಡೋದು ಬೇಡ. ಏನೂ ಆತಂಕ ಇರೋಲ್ಲ, ಹೋಗಿ ಬನ್ನಿ. ಇನ್ನೊಂದು 5 ಕಿಲೋಮೀಟರ್ ಹೋದ್ರೆ ಹೆದ್ದಾರಿ ಸಿಗುತ್ತೆ. ಅಲ್ಲಿ ನಿಮ್ಮನ್ನ ಯಾವ್ದಾದ್ರು ಒಂದು ಗಾಡಿ ಹತ್ತಿಸ್ತೀನಿ. ನೀವು ಯಾವ ಊರಿಗೆ ಹೋಗ್ತಾ ಇದೀರಾ ಅಂತ ಹೇಳಿದ್ರೆ ನಾನೇ ಹೋಗ್ಬಿಡ್ತಿದ್ನಪ್ಪ. ನನ್ನ ಹತ್ರನೂ ಗುಟ್ಟೇನೆ, ಹೇಳಲ್ವ ನನಗೆ? ಎಲ್ರಿಗಿಂತಲೂ ನೀನೇ ಭಾವಜೀವಿ. ಸ್ವಲ್ಪ ಕೋಪ, ಸ್ವಲ್ಪ ದುಡುಕು, ತುಂಬಾ ಪ್ರೀತಿ ನಿನ್ಗೆ. ನನಗೆ ಏನಾಗಿದೆಯೋ ಅನ್ನೋ ಆತಂಕದಲ್ಲಿ ಎಲ್ರಿಗೂ ಹೇಳ್ಬಿಡ್ತೀಯ, ಇಲ್ಲ ನೀನೇ ಬಂದ್ಬಿಡ್ತೀಯ. ನೀನ್ ಬಂದ್ರೆ ಅಶೋಕವನಕ್ಕೆ ಹನುಮಂತ ಹೊಕ್ಕಾಗೆ. ಅದ್ ಏನ್ ಅನಾಹುತ ಮಾಡ್ಬಿಡ್ತೀಯೋ ಅಂತ ನನಗೆ ಆತಂಕ ಆಗುತ್ತೆ. ಅದಕ್ಕೆ ಈಗೇನೂ ಕೇಳ್ಬೇಡ. ನನಗೆ ಕಷ್ಟ ಅನ್ಸಿ ನೆರವು ಬೇಕು ಅಂದ್ರೆ ನಿನ್ನನ್ನಲ್ದೆ ಇನ್ಯಾರನ್ನ ನೆನೆಸ್ಕೊಳ್ಳಿ. ಬೇಕು ಅಂದ್ರೆ ನಾನೇ ಕರೆಸ್ಕೋತೀನಿ. ಬೇಜಾರು ಮಾಡ್ಕೋಬೇಡ ಕಣೋ ವಿದ್ಯಾ. ಏನಾಯ್ತು? ಅಲ್ಲಿ ನೋಡು.
ಹೊಸ್ದಾಗ ಕಲ್ಲಾಗ್ಬಿಟ್ಟಿದಾರ. ಬಂಗಾರಿ ಮೊದಲು ಕಲ್ಲೆತ್ತಿ ಪಗಾಕೋಣ ಬಾ. ಇದೆಯಾ ಒಂದು ನಿಮಿಷ ಬರ್ತೀನಿ. ಸರಿ ಮಂಜಣ್ಣ, ನೀವು ಹೋಗಿ ಬನ್ನಿ, ಕಲ್ಲೆತ್ತಾಕಿರ್ತೀವಿ. ಜಾಜಿ ಪುಟ್ಟಿ ನಮ್ಮ ಕಣ್ಣಿಗೆ ಮಣ್ಣಿರ್ಚಿ ಗಾಡಿಲಿ ಬುರ್ರ ಅಂತ ಬಂದ್ಬಿಟ್ರೆ ನಮ್ಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ಈಗ ಈ ವಿಗ್ರಹ ನಮ್ಮದು, ಹೇಗೆ ಕಿತ್ಕೋತೀರಿ? ವಿದ್ಯಾ, ಬಂಗಾರಿ, ಜಗ್ಗಿ ಅವರು ಸುಂದರಮ್ಮನ ಎತ್ಕೊಂಡು ಹೋಗ್ತಿದ್ದಾರೆ, ಬೇಗ ಬನ್ನಿ. ವಿದ್ಯಾ, ವಿದ್ಯಾ, ಬಂಗಾರಿ, ವಿದ್ಯಾ, ವಿದ್ಯಾ, ಬಂಗಾರಿ. ವಿದ್ಯಾ, ವಿದ್ಯಾ, ಬಂಗಾರಿ, ಕಾಪಾಡಿ. ಚಿಕ್ಕಪ್ಪ, ವಿಗ್ರಹ ಕೊಟ್ಬಿಡಿ, ಸುಮ್ಮನೆ ಓಡ್ಬೇಡಿ. ನಿಂತ್ಕೊಳ್ಳಿ ಚಿಕ್ಕಪ್ಪ. ಅಯ್ಯೋ, ಏ ವಿದ್ಯಾಶಂಕರ, ಬಂಗಾರಿ, ಜಾಜಿ ಕೂತ್ರ ಗಾಡಿ ಹೋಗ್ತಾ ಇದೆ ಕಣ್ಣ, ಹಿಡ್ಕೊಂಡ್ರ. ಬಂಗಾರಿ ಕೇಳಿಸ್ಕೊಂಡು ನೀನು, ಗಾಡಿ ಹೋಗ್ತಿದ್ದೆ. ಬಾ ಬಾ ಬಾ. ಪಂಚಾಕ್ಷರಿ, ಆ ವಿದ್ಯಾ ಬಂಗಾರಿ ನನ್ನ ಓಡಿಸ್ಕೊಂಡ್ ಬರ್ತಾ ಇದ್ದಾರೆ ಕಣ. ಅವರೆಲ್ಲ ಅಟ್ಟಿಸ್ಕೊಂಡ್ ಬರಲ್ಲ ಕಣೋ. ಏನ್ ಗೊತ್ತಾ, ಜಾಜಿ ಕೂತ್ರ ಗಾಡಿ ನಾನು ತಳ್ಳಿ ಕೈ ಬಿಟ್ಬಿಟ್ಟಿದ್ದೀರಿ, ಅವರಿಬ್ರು ಅವಳಿಂದ ಓಡ್ತಾ ಇದ್ದಾರೆ. ಹೌದಾ? ಒಳ್ಳೆ ಕೆಲಸ ಮಾಡಿದ್ಯಾ ಪಂಚಾಕ್ಷರಿ. ಅಂತೂ ಇಂತೂ ಕೋಟಿ ಬೆಲೆ ಬಾಳೋ ಈ ವಿಗ್ರಹ ನಮ್ಮ ಕೈ ಸಿಕ್ಕಿದೆ. ನಡೆಯೋ, ಮೈಯಾಡಿ ಜನ ಹತ್ರ ಹೋಗೋಣ. ತ್ರಿಪುರ ಸುಂದರಿ, ಅಂತೂ ನಾನು ಕೋಟ್ಯಾಧೀಶನಾಗುವ ಅದೃಷ್ಟ ಕೂಡು ಬಂತು. ನಡೆಯೋ. ಬೇಗ ಬಾರ ಬಂಗಾರಿ, ಗಾಡಿ ಹಿಡಿಯೋ. ಅಕ್ಕ, ಏನಲ್ಲಿ ಈ ತಲೆ ಬುದ್ಧಿ ಇದೆಯಾ ಲದ್ದಿದೆಯಾ? ಅಲ್ಲ ಕಣೋ, ಆ ವಿಗ್ರಹ 2 ಕೋಟಿ ಬೆಲೆ ಬಾಳುತ್ತೆ, 4 ಕೋಟಿ ಬೆಲೆ ಬಾಳುತ್ತೆ. ಮೈಯಾಡಿ ಜನ ಹತ್ರ ಹೋಗೋಣ ಕತ್ತೆ ಕಟ್ಟಿ ಇದ್ಯಾವುದು ಕಿತ್ತೋಗಿರೋ ಆಚಾರ್ಯ ಹತ್ರ ಕರ್ಕೊಂಬಿದ್ಯಲ್ಲ. ಅವನು ವಿಗ್ರಹದ ಬೆಲೆ ಹೇಳೋದಿರಲಿ, ನಾವೇ ಅವ್ನಿಗೆ ಮಧ್ಯಾಹ್ನ ಊಟ ಕೊಡಿಸ್ಬೇಕು, ಹಂಗವನಲ್ಲ. ಅಯ್ಯ ಮಂಕ್ ಮುಂಡಿದೆ, ನಾವು ಈ ವಿಗ್ರಹ ಅವನ ಹತ್ರ ಕೊಟ್ಟಿರೋದು ಅವನಿಗೆ ಮಾರೋದಕ್ಕಲ್ಲ ಕಣೋ. ಅದರ ಬೆಲೆ ಸರಿಯಾಗಿ ಎಷ್ಟು ಅಂತ ತಿಳ್ಕೊಳ್ಳೋದಕ್ಕೆ. ಇಂಥ ವಿಗ್ರಹಗಳಿಗೆ ಪ್ರತಿ ವರ್ಷ ಬಜಾರ್ನಲ್ಲಿ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ. ಯಾರು ಗೊತ್ತು, ಈ ವರ್ಷ 4 ಕೋಟಿ ಆಗ್ಬಿಟ್ರೆ. ಅದಕ್ಕೆ ಮೈಯಾಡಿ ಚೆನ್ನನ ಹತ್ರ ಹೋಗೋದಕ್ಕೆ ಮುಂಚೆ ಇವನ ಹತ್ರ ಆ ವಿಗ್ರಹದ ನಿಖರವಾದ ಬೆಲೆ ತಿಳ್ಕೊಂಡ್ರೆ ಮೈಯಾಡಿ ಜನನ್ನ ನಾವು 6 ಕೋಟಿನೇ ಕೇಳ್ಬೋದು. ಏನು ತಲೆಯಲ್ಲೇ ನಿಂತು ಕತ್ತೇರಿಗೆ ಈಗಿರೋ ಬುದ್ಧಿ ನನಗೆ ಇಲ್ಲದೆ ಹೋಯ್ತಲ್ಲ. ಈಗ ಆಗಬಹುದು, 1ಕ್ಕೆ 2ರಷ್ಟು ಬರ್ತಂದ್ರೆ ಯಾ ನನ್ನ ಮಗ ಬೇಡ ಅಂತ ಬಿಡು ಅಲ್ವಾ? ಮತ್ತೆ ಅದಕ್ಕೆ ಹೇಳೋದು, ನಾನು ಮಾತಾಡಬೇಕಾದ್ರೆ ಮಧ್ಯ ಬಾಯಿ ಹಾಕಬಾರ್ದು, ತಲೆ ಹರಟೆ ಮಾಡಬಾರ್ದು ಅಂತ. ಆಯ್ತಪ್ಪ, ಇನ್ನು ಬೆಲೆ ಗಪ್ ಚೂಪ್ ಇರ್ತೀನಿ ಕಣ.
ಏನೂ ಆಗಿಲ್ಲ ತಾನೆ? ಹುಷಾರಾಗಿದೆಯಾ? ಏನಾದ್ರೂ ಏಟ್ ಆಯ್ತಾ? ಅಯ್ಯೋ ಎಂತ ಕೆಲಸ ಆಗೋಯ್ತು, ಆ ಜಗ್ಗಿ ವಿಗ್ರಹ ಎತ್ಕೊಂಡು ಓಡೋಗ್ಬಿಟ್ಟ. ಅಯ್ಯೋ ಬಂಗಾರಿ, ನಾವು ಗಾಡಿಯಲ್ಲಿ ಅವ್ರನ್ನ ಹಿಂಬಾಲಿಸಿದ್ರೆ ಈಗಿನ ದಿಕ್ ಸಿಗ್ತಾರೆ. ಬೆಂಡೆತ್ ಬಿಡ್ತೀನಿ, ಇವತ್ತು ಬಿಡಲ್ಲ ಅವ್ರನ್ನ. ಏನು ಆಗಲ್ಲ, ಸುಮ್ಮನೆ ಇರು, ಎಲ್ಲೋ ಹೋಗ್ಬೇಡ. ಅದೇ ವಿಗ್ರಹಕ್ಕೋಸ್ಕರ ಅಲ್ವಾ ಇಷ್ಟೊಂದು ಕಷ್ಟಪಟ್ಟಿದ್ದು? ಅದನ್ನೇ ಎತ್ಕೊಂಡು ಹೋಗ್ತಿದ್ರಲ್ಲ ಅವರು. ಹೌದು, ಅದೇ ಚಿಂತೆ ಮಾಡ್ಬೇಡ, ಅಮ್ಮನವ್ರು ಇದ್ದಾರೆ, ಅವರೆಲ್ಲ ನೋಡ್ಕೊಳ್ತಾರೆ. ಅಲ್ಲಿ ನೋಡಲ್ಲಿ. ತಾತ, ಜಗ್ಗಿ ಚಿಕ್ಕಪ್ಪ ಮತ್ತೆ ಪಂಚಾಕ್ಷರಿ ವಿಗ್ರಹ ಎತ್ಕೊಂಡು ಹೋದ್ರು. ಅವ್ರು ಎತ್ಕೊಂಡೋದ್ರೆ ಎತ್ಕೊಂಡೋಗ್ಲಿ, ಚಿಂತೆ ಬೇಡ. ಯಾಕೆ ನಿಜವಾದ ವಿಗ್ರಹ ಅದಲ್ಲ. ಅಂದ್ರೆ ನಿಜವಾದ ವಿಗ್ರಹ ತ್ರಿಪುರ ಸುಂದರಿ ಅಮ್ಮ ಇಲ್ಲಿದ್ದಾಳೆ. ಸಂಕ್ರಾಂತಿ ಉಪಾಯ. ಅವ್ರು ಬಂದೇ ಬರ್ತಾರೆ ಅಂತ ಗೊತ್ತಿತ್ತು, ಅದಕ್ಕೆ ಹೀಗೆ ಮಾಡಿದ್ದು. ಇದಕ್ಕೋಸ್ಕರ ಇಂಥ ಅಪಾಯವಾಗಿರುವಂಥ ಕೆಲಸನ ಮಾಡೋದು? ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ, ಜೀವಕ್ಕೆ ಏನಾದರೂ ಅಪಾಯ ಆಗಿದ್ರೆ ಏನು ಮಾಡ್ತಿದ್ರಿ ತಾತ? ಅವ್ರುಗಳು ಇಷ್ಟೊಂದು ದುಷ್ಟತನ ಕೇಳಿತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಆ ಮಹಾತಾಯಿ ರಕ್ಷೆ ಇರುವವರೆಗೂ ಜಾಜಿಗೆ ಯಾರು ಏನೂ ಮಾಡೋಕ್ಕಾಗಲ್ಲ ವಿದ್ಯಾಶಂಕರ. ಆತಂಕ ಬೇಡ. ನಿಮ್ದೊಳ್ಳೆ ಅಮ್ಮನವ್ರ ಕಥೆ ಆಯಿತು. ಇಲ್ಲಿ ನನಗೆ ಪ್ರಾಣನೇ ಹೋದಂಗಾಗಿತ್ತು. ಪುನಃ ನಾನು ಯಾವಾಗ ಬಂದು ನಿಮ್ಮನ್ನು ಸೇರಬೇಕು ಅಂತ ಆ ಮಹಾತಾಯಿ ಸೂಚನೆ ಕೊಡ್ತಾಳೋ ಆವಾಗ ನೀವಿರೋ ಜಾಗಕ್ಕೆ ನಾನೇ ಬಂದು ನೋಡ್ತೀನಿ. ಈಗ ಹೋಗಿ ಬನ್ನಿ. ಆದ್ರೆ ನಾವು ಎಲ್ಲಿರ್ತೀವಿ ಅಂತ ನಮಗೆ ಗೊತ್ತಿರಲ್ವಲ್ಲ, ನೀವು ಹೇಗೆ ಬರ್ತೀರಾ, ಎಲ್ಲಿಗೆ ಅಂತ ಬರ್ತೀರಾ? ನೀವು ಎಲ್ಲಿರ್ತೀರಿ ಅಂತ ಅಮ್ಮನವರೇ ನನಗೆ ಸುಳಿವು ಕೊಡ್ತಾರೆ. ಹೋಗಿ ಬನ್ನಿ, ಒಳ್ಳೆಯದಾಗಲಿ, ಶುಭಮಸ್ತು. ಸ್ವಾಮಿ ಬರ್ರಿ ಇಲ್ಲಿ. ಏನ್ರಿ ಆಚಾರ್ಯ, ಹೇಗಿದೆ ವಿಗ್ರಹ? ಯಾವ ಸಂಶೋಧಕನು ಎಂಥ ಬೂದುಗನ್ನಡಿ ಹಿಡ್ಕೊಂಡು ಹುಡುಕಿದ್ರು ಇಂಥ ಸಾವಿರಾರು ವರ್ಷದ ಹಳೇದಾದ ಮುದ್ದು ಮುದ್ದಾದ ಅಮ್ಮನವ್ರ ವಿಗ್ರಹ ಯಾರಿಗೂ ಸಿಗಲ್ಲ. ಸರಿಯಾಗಿ ನೋಡಿ ಹೇಳಿ, ಇದ್ರ ಬೆಲೆ ಎಷ್ಟಾಗುತ್ತೆ? ಒಂದು 7 ಕೋಟಿ? 8? ಅಯ್ಯ ನಿಮ್ಮ ಬುದ್ಧಿಗಿಷ್ಟು. ಯಾವ್ದು ಅಸಲಿ ಯಾವ್ದು ನಕಲಿ ಅಂತ ಗೊತ್ತಿಲ್ದಿರೋ ಅಷ್ಟು ದೊಡ್ಡ ಚಿಕಾಮಣಿಗಳ ನೀವು. ಇದ್ಯಾವುದೋ ಡಬ್ಬಾ ವಿಗ್ರಹನ ತಗೊಂಡ್ಬಂದಿದ್ರಲ್ಲ, ಏನನ್ಬೇಕು ನಿಮ್ಮಂತ ಮೂರ್ಖ ಮುಂಡೆವ್ಗೆ? ಏನ್ರಿ ಆಚಾರ್ಯ, ಅಷ್ಟು ಹಗುರವಾಗಿ ಮಾತಾಡ್ತಾ ಇದ್ದೀರಾ? ಈ ವಿಗ್ರಹ ಸಾಮಾನ್ಯದ್ದಲ್ಲ, ಪುರಾತನ ಕಾಲದ್ದು. ಮಹಾರಾಜರ ಆಳ್ವಿಕೆ ನಡೆಸ್ತಾ ಇದ್ರಲ್ಲ, ಆ ಕಾಲದ್ದು ತಿಳ್ಕೊಳ್ಳಿ. ರೀ, ಇದನ್ನ ಸಂಪಾದನೆ ಮಾಡಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ವಿ ಅಂತ ಏನಾದ್ರು ನಿಮ್ಗೆ ಗೊತ್ತಾದ್ರೆ ನಿಮ್ಮ ಕಣ್ಣಲ್ಲಿ ನೀರಲ್ಲ, ರಕ್ತ ರಕ್ತ ಬರುತ್ತೆ. ಇದು ಅಂಥ ಇಂಥ ವಿಗ್ರಹ ಅಲ್ಲ, ಪಂಚಲೋಹದ್ದು. ಅದರಲ್ಲೂ ಚಿನ್ನನೇ ಜಾಸ್ತಿ ಇದೆ. ಬರೀ ಕೈಯಲ್ಲಿ ಉಜ್ಜಿದ್ರೆ ಏನು ಗೊತ್ತಾಗುತ್ತೆ ಮಣ್ಣು? ಸರಿಯಾಗಿ ರಾಸಾಯನಿಕಗಳನ್ನು ಹಾಕಿ ಪರೀಕ್ಷೆ ಮಾಡಿ ಹೇಳಿ. ಯಾವ ಗುಗ್ಗು ನನ್ನ ಮಗನಯ್ಯ ಹೇಳಿದ್ದು ಇದು ಪಂಚಲೋಹದ್ದು ಅಂತ? ಪಂಚಲೋಹನೂ ಇಲ್ಲ, ಕೊಂಚ ಲೋಹನೂ ಇಲ್ಲ, ಇನ್ನು ಚಿನ್ನ ಇಲ್ವೇ ಇಲ್ಲ. ನಿಮ್ಗಿಂತದೇ ವಿಗ್ರಹ ಬೇಕು ಅಂದ್ರೆ ಅಲ್ಯೂಮಿನಿಯಂನ ತಂದ್ಕೊಡಿ, ನಾನೇ ಇಂಥ ವಿಗ್ರಹನೇ ಹಾಕೊಡ್ತೀನಿ. ನಿಮಗೆ ಬೇಕಾದ ಬಣ್ಣನೂ ಹಾಕೊಡ್ತೀನಿ. ಮೊದಲು ಇದನ್ನ ತಗೊಂಡು ಹೋಗಿ. ಇದಕ್ಕೆ ಕೋಟಿ ಅಲ್ಲ, ಕಿಲುಬು ಕಾಸು ಕೂಡ ಸಿಗೋದಿಲ್ಲ. ಮೊದಲು ತಗೊಂಡೋಗಿದನ. ಏನ್ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಮೊದಲು ತಗೊಂಡು ಹೋಗ್ಲಿದ್ದೀನ.
ನಮಸ್ಕಾರ ದೇಶಿಕ್ರೆ. ಏನೋ ಪಾರಾಯಣದಲ್ಲಿದ್ದ ಹಾಗಿದೆ. ಬರೋಕೆ ಹೇಳಿದ್ರಂತೆ. ನನ್ನ ಮೊಮ್ಮಗ ವಿದ್ಯಾಶಂಕರ ಹೇಳ್ದ. ಹೌದು, ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಚಾರ ಮಾತಾಡೋದಿತ್ತು. ನನಗೆ ಈ ಊರಿನಲ್ಲಿ ನಂಬೋದಕ್ಕೆ ವಿಶ್ವಾಸಾರ್ಹ ಅಂತ ಅನಿಸಿದ್ದು ಇಬ್ಬರೇನೆ. ಒಂದು ತಾಯಿ ತ್ರಿಪುರ ಸುಂದರಿ, ಇನ್ನೊಂದು ತಾವು. ಈ ಪುಸ್ತಕದಲ್ಲಿ ಅನೇಕ ರಹಸ್ಯಗಳಿವೆ. ಅದು ನನಗೊಬ್ಬನಿಗೆ ತಿಳಿದಿರೋದಕ್ಕಿಂತ ತಮಗೂ ತಿಳಿದಿರಲಿ ಅನ್ನೋದು ನನ್ನ ಭಾವನೆ. ಅದಕ್ಕೆ ನಾನೇ ಹೇಳಿ ಕಳಿಸಿದ್ದೆ. ಇದು ಚಕ್ರಾಪುರದ ಇತಿಹಾಸದ ಪುಸ್ತಕ ಅಲ್ವಾ? ಅಮ್ಮನವ್ರ ದೇವಸ್ಥಾನದ ಇಡೀ ಇತಿಹಾಸ ತಿಳಿಸುತ್ತೆ ಇದು. ಇದರಲ್ಲಿ ಅಂಥ ವಿಶೇಷ ಏನಿಲ್ವಲ್ಲ? ನಿಮಗೆ ಗೊತ್ತಿರೋದು ಸಾಮಾನ್ಯವಾದ ಆವೃತ್ತಿ. ಇದು ರಹಸ್ಯವಾದ ವಿಶೇಷವಾದ ಆವೃತ್ತಿ ಶಾಸ್ತ್ರಗಳೇ. ಹೌದಾ? ಅಂಥ ವಿಶೇಷ ಏನಿದೆ? 16ನೇ ಶತಮಾನದಲ್ಲಿ ರಾಜ ಮಧುಕೇಶ್ವರನ ರಾಜ್ಯ ಉತ್ತುಂಗ ಸ್ಥಿತಿಯಲ್ಲಿತ್ತು. ಆಗ ರಾಜ ತನ್ನ ರಾಜ್ಯದ ಗಡಿ ವಿಸ್ತರಣೆಗೋಸ್ಕರ ಹಲವಾರು ಜಾಗಗಳನ್ನ ಹುಡುಕೊಂಡು ಹೊರಟ. ಅಲ್ಲಿ ನಡೆದಿರೋ ಸಂಗತಿಯ ಉಲ್ಲೇಖ ಈ ಪುಸ್ತಕದಲ್ಲಿದೆ. ಅದೇನು ಹೇಳಿ? ರಾಜ ಮಧುಕೇಶ್ವರ ದಕ್ಷಿಣ ದಿಕ್ಕಿನಲ್ಲಿ ಹೊರಟಾಗ ಒಂದು ಕಾಡಿನಲ್ಲಿ ಅವನಿಗೊಂದು ಶಿವಲಿಂಗ ಕಾಣ್ತಂತೆ. ಆ ಶಿವಲಿಂಗ ಆ ಕಾಡಿನಲ್ಲಿ ಅನಾಥವಾಗಿ ಅಲ್ಲಿ ಬಿದ್ದಿತ್ತಂತೆ. ರಾಜ ಮಧುಕೇಶ್ವರ ಅನಾಥವಾಗಿ ಬಿದ್ದಿದ್ದ ಆ ಸ್ವಾಮಿಯನ್ನು ಕಂಡು ಆ ಶಿವಲಿಂಗವನ್ನು ಸ್ವಚ್ಛಗೊಳಿಸಿ ಅದಕ್ಕೊಂದು ಗುಡಿ ಕಟ್ಟಿಸಿ ಆ ಶಿವಲಿಂಗನ ಅಲ್ಲಿ ಪ್ರತಿಷ್ಠಾಪಿಸಿದಂತೆ. ಇದು ನನಗೆ ಹೊಸ ವಿಚಾರ. ಮಧುಕೇಶ್ವರನ ಆಳ್ವಿಕೆಯ ತ್ರಿಪುರ ಸುಂದರಿ ಅಮ್ಮನವರ ವಿಷಯ ಗೊತ್ತಿತ್ತು. ಇದನ್ನು ನಾನು ಓದಿರಲಿಲ್ಲ. ಮುಂದೆ ಹಾಗೆ ಪುಸ್ತಕದ ಇನ್ನೊಂದು ಕಡೆ ಆ ಶಿವಲಿಂಗದ ಕೆಳಗೆ ಸಹಸ್ರ ಹೊನ್ನಿನ ನಿಧಿ ಇದೆ ಅಂತ ಉಲ್ಲೇಖನೂ ಇದೆ. ಹೌದಾ? ರಾಜ ಮಧುಕೇಶ್ವರನೇ ತನ್ನ ಭಂಡಾರದ ಭಾಗವನ್ನು ಆಪತ್ಕಾಲಕ್ಕಿರಲಿ ಅಂತ ಸ್ವಾಮಿ ಸನ್ನಿಧಿಯಲ್ಲಿ ಇರಿಸಿರಬೇಕು. ಇಲ್ಲ ಶಾಸ್ತ್ರಿಗಳೇ, ಅದಕ್ಕೊಂದು ಹಳೆ ಕಥೆನೇ ಇದೆ. ಹೌದಾ? ಒಂದು ದೇಗುಲದ ಸುತ್ತ ಎಷ್ಟು ಒಳಸುಳಿಗಳ ವಿಚಾರಗಳಿರುತ್ತೆ. ಹೌದು ಶಾಸ್ತ್ರಿಗಳೇ. ತಾಯಿ ಪಾರ್ವತಿ ದೇವಿ ಲೋಕ ಸಂಚಾರ ಹೊರಟಾಗ ಆಯಾಸ ಪರಿಹಾರವಾಗಿ ಅಲ್ಲಿ ತಂಗೋದಿಕ್ಕೆ ಪರಶಿವನನ್ನ ಜಾಗ ಕೇಳಿದ್ಲಂತೆ. ಆಗ ಶಿವ ಶ್ರೀಚಕ್ರ ಸ್ವರೂಪಿಣಿಯಾಗಿ ತನ್ನ ತಲೆ ಮೇಲೆ ನೆಲೆಸು ಅಂತ ಹೇಳಿದ್ದಕ್ಕೆ ತಾಯಿ ಪಾರ್ವತಿ ದೇವಿ ಆ ಶಿವಲಿಂಗದ ಮೇಲೆ ಶ್ರೀಚಕ್ರ ಸ್ವರೂಪಿಣಿಯಾಗಿ ನೆಲೆಸ್ತಾಳೆ. ಹಾಗಾಗಿ ಆ ದೇಗುಲದ ಶಿವಲಿಂಗದ ನೆತ್ತಿಯ ಮೇಲೆ ಇವತ್ತಿಗೂ ಶ್ರೀಚಕ್ರದ ಮುದ್ರೆ ಇದೆಯಂತೆ. ಅಲ್ಲೊಂದು ಶ್ರೀಚಕ್ರ ಸ್ಥಾಪನೆಯಾಗಿದೆಯಾ? ಈ ವಿಚಾರ ನನಗೆ ತಿಳಿದಿರಲಿಲ್ಲ. ಮುಂದೆ ಹಾಗೆ ಪರಶಿವ ತಾನು ನೆಲೆಸೋದಕ್ಕೆ ಜಾಗ ಕೊಟ್ಟಿದ್ದಕ್ಕೋಸ್ಕರ ತಾಯಿ ಪಾರ್ವತಿ ದೇವಿ ಹೊನ್ನಿನ ರೂಪದಲ್ಲಿ ದೊಡ್ಡ ನಿಧಿಯನ್ನೇ ಕೊಟ್ಲಂತೆ. ಅದು ಶಿವಲಿಂಗದ ತಳದಲ್ಲಿದೆ ಅನ್ನೋದು ಪುರಾಣದ ಕಥೆ. ಚೆನ್ನಾಗಿದೆ ಶಿವಲಿಂಗದ ಪುರಾಣ. ಇದನ್ನ ಮುಂದಿನ ಪೀಳಿಗೆಗೆ ತಿಳಿ ಹೇಳಬೇಕು. ಇದು ಪುರಾಣದ ಕಥೆ ಆಯಿತು. ಆದರೆ ಐತಿಹಾಸಿಕದ ಕಥೆ ಬೇರೆನೇ ಇದೆ. ಹೌದಾ? ಅದೇನದು?